ನಮ್ಮ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಹುಬ್ಬಳ್ಳಿ ನಗರದ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯ ಆನಂದನಗರ ಇದೆ ಒಂದು ನಮ್ಮ ಈ ಏರಿಯಾದ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಆರ್ ಭದ್ರಾಪುರ ಅವರ ಒಂದು ಸಹಾಯ ಹಸ್ತದಿಂದ ಒಂದು ಒಳ್ಳೆ ರಿಕ್ಷಾ ಸ್ಟ್ಯಾಂಡ್ ಮಾಡಿದ್ದಾರೆ. ಈ ರಿಕ್ಷಾ ಸ್ಟ್ಯಾಂಡ್ ಒಂದು ಒಳ್ಳೆ ರೀತಿಯ ಕಟ್ಟಿದ್ದಾರೆ. ಮತ್ತೆ ಇಲ್ಲಿಂದ ಇದರ ಸದುಪಯೋಗವನ್ನು ಇಲ್ಲಿ ಜನ ಪಡ್ಕೋಬೇಕು. ನಂಬರ್ 1. ಎರಡನೇದಾಗಿ ಈ ಕಾರ್ಯಕ್ರಮ ಬರ್ತಕ್ಕಿಂತ ಮುಂಚೆ ಇಲ್ಲಿ ಹೇಳ್ತಾ ಇದ್ರು, ಇಲ್ಲಿರೋ ರಿಕ್ಷಾ ಡ್ರೈವರ್ಸ್ಗಳೇನೆ ವಾಲಂಟಿಯರಿ ಶಾಲಾ ಬಿಡೋ ಸಮಯಕ್ಕೆ ಮತ್ತೆ ಶಾಲಾ ಸ್ಟಾರ್ಟ್ ಆಗೋ ಸಮಯಕ್ಕೆ ಅವರೇ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಿ ಮಕ್ಕಳನ್ನ ಸುರಕ್ಷತೆ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರು. ಬಹಳ ಖುಷಿ ಅನ್ನಿಸ್ತು. ಮುಂದುವರಿಸಲಿ. ಅದೇ ರೀತಿ ನಾಳೆಯಿಂದ ಇಲ್ಲಿಗೆ ಒಬ್ಬ ಕಾನ್ಸ್ಟೇಬಲ್, ಇಲ್ಲಿಗೆ ಸಿಬ್ಬಂದಿಗಳನ್ನ ಮತ್ತೆ ಇಲ್ಲಿ ಸ್ಪೀಡ್ ಬ್ರೇಕರ್ ಏನಾದ್ರು ಅವಶ್ಯಕತೆ ಇದೆ ಅದನ್ನು ಪರಿಶೀಲಿಸಿ ವ್ಯವಸ್ಥೆ ಮಾಡೋಂಥ ಕಾರ್ಯ ಮಾಡ್ತೇವೆ. ಮತ್ತೆ ಈ ಮಂತು ಈ ಸಂಚಾರ ಸಪ್ತಾಹ ನಡೀತಾ ಇದೆ. ಜಾಗೃತಿ ಸಪ್ತಾಹ ನಡೀತಾ ಇದೆ. ಇಂಥ ಸಮಯದಲ್ಲಿ ಈ ಥರ ಒಂದು ಒಳ್ಳೆ ಕಟ್ಟಡವನ್ನು ಕಟ್ಟಿಕೊಟ್ಟಿರೋದು ಮತ್ತೆ ರಿಕ್ಷಾ ಡ್ರೈವರ್ ಅವರಿಗೆ ಸಹಾಯ ಮಾಡಿರುವಂಥದ್ದು ಇವೆಲ್ಲ ಭಾಳ ಒಂದು ಪಾಸಿಟಿವ್ ಥಿಂಕಿಂಗ್ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಸಂಚಾರಿ ನಿಯಮಗಳನ್ನು ಪಾಲಿಸಲಿ. ಅದೇ ರೀತಿ ರಿಕ್ಷಾ ಡ್ರೈವರ್ಗಳು ಸಹ ಅಷ್ಟೇ, ಅವರು ಸಹ ಶಿಸ್ತಿನಿಂದ ಪ್ರತಿದಿನ ಸಮವಸ್ತ್ರ ಧರಿಸುವಂಥದ್ದು. ಆಮೇಲೆ ರಸ್ತೆಯಲ್ಲಿ ಅವರು 24 ಗಂಟೆ ರಸ್ತೆಯಲ್ಲಿ ಇರ್ತಾರೆ. ಅವನ ರಸ್ತೆಯಲ್ಲಿದ್ದಾಗ ನಾವು ಸರಿ ಇದ್ರು ಎದುರಿಗೆ ಬರೋನು ಸರಿ ಇರಬೇಕು ಅಂತ ಹೇಳಿ ಇಲ್ಲ. ಯಾರೋ ಮಾಡಿ ತಪ್ಪಿಗೆ ಯಾರೋ ಪನಿಷ್ಮೆಂಟ್ ಆಗುವಂಥ ವ್ಯವಸ್ಥೆಗಳಿರ್ತವೆ. ಆದಷ್ಟು ಹೆಚ್ಚಿನ ಹುಬ್ಬಳ್ಳಿ ಮತ್ತು ಧಾರವಾಡದ ಮಹಾಜನತೆ ಆದಷ್ಟು ಟ್ರಾಫಿಕ್ ಅನ್ನ ಪರ್ಟಿಕ್ಯುಲರ್ಲಿ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡುವಂಥದ್ದು ಇವುಗಳನ್ನೆಲ್ಲ ಮಾಡಿ. ಈ ಜೀವ ಅಮೂಲ್ಯವಾದದ್ದು. ಈಗ ನಮಗೆ ಮುಂದೆ ಹುಡ್ತೀವೋ ಇಲ್ವೋ ಗೊತ್ತಿಲ್ಲ, ಅಥವಾ ಪುನರ್ಜನ್ಮ ಇದೆಯೋ ಗೊತ್ತಿಲ್ಲ. ಅದಕ್ಕೆ ಡಿ ವಿ ಗುಂಡಪ್ಪನವರು ಒಂದ್ ಕಡೆ ಬರೀತಾರೆ, ಮರಣದಿ ಮುಂದೇನು ಭೂತವೋ ಪ್ರೇತವೋ ಪಿಶಾಚಿಯೋ ಪುನರ್ಜನ್ಮವೋ ಸ್ವರ್ಗವೋ ನರಕವೋ ಅದೇನೋ, ಮರಳಿ ಬಂದವರು ಇಲ್ಲ, ವರದಿ ತಂದವರು ಇಲ್ಲ, ಧರೆಯ ಬಾಳ್ಗೆಯೇನಾದರೂ ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಬರೀತಾರೆ. ಹಾಗಾಗಿ ನಾವು ಮರಣದ ನಂತರ ಏನಂತ ಗೊತ್ತಿಲ್ಲ, ಹುಡ್ತೀವೋ ಇಲ್ವೋ ಗೊತ್ತಿಲ್ಲ. ಇದೊಂದೇ ಜೀವನದಲ್ಲಿ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಮನಸ್ಥಿತಿಗಳನ್ನ ಬೆಳೆಸ್ಕೊಂಡು ಸಂಚಾರ ನಿಯಮಗಳನ್ನ ಪಾಲಿಸ್ಕೊಂಡು ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಒಂದು ಮನುಷ್ಯತ್ವದ ನೆಲೆಯಲ್ಲಿ ಜೀವನ ಮಾಡುವಂಥದ್ದು ಇದೆಯಲ್ಲ, ಅದು ತುಂಬಾ ಶ್ರೇಷ್ಠವಾದ ಬದುಕು ಅಂತೇಳಿ ನಾನಾದರೂ ಭಾವಿಸ್ತೇನೆ. ಅದೇ ರೀತಿ ಎಲ್ಲ ಸಂಚಾರಿ ವ್ಯವಸ್ಥೆಗಳನ್ನ ಸಂಚಾರಿ ನಿಯಮಗಳನ್ನ ನಮ್ಮವರು ಪಾಲಿಸ್ತಾರೆ ಅಂತೇಳಿ ಭಾವಿಸ್ತೇನೆ. ಎಲ್ಲರಿಗೂ ಇದೊಂದು ಮತ್ತೊಮ್ಮೆ ಈ ತರದ ಒಂದು ಒಳ್ಳೆ ಸುಸಜ್ಜಿತವಾದ ಒಂದು ಆನಂದ ನಗರದಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿಸಿಕೊಟ್ಟಂತ ನಮ್ಮ ಆರ್ ಭದ್ರಾಪುರ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಮತ್ತೆ ಇವತ್ತು ಇನ್ನೊಂದು ಯಾವುದೋ ಒಂದು ಬಡ ಹೆಣ್ಣುಮಗಳಿಗೆ ಅವರ ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ಲ್ಯಾಪ್ಟಾಪ್ ಅನ್ನು ಅವರು ಕೊಟ್ಟಿದ್ದಾರೆ. ಬಹಳ ಸಂತೋಷದ ಸಂಗತಿ ಇವೆಲ್ಲ. ಅದಕ್ಕೆ ಗರ್ವ ಪಡದ ಉಪಕಾರಿ, ದರ್ಪ ಬಿಟ್ಟ ಅಧಿಕಾರಿ, ಸರ್ವನಯನ ನೋಡ್ಪದುದಾರಿ, ಸರ್ವ ಧರ್ಮಾಧಾರಿ, ನಿರ್ವಾಣ ಸಂಚಾರಿ, ಓರ್ಗವನೇ ಗುರು ಅಂತೇಳಿ ಕವಿಯೋಕ್ತಿ ಹೇಳ್ತದೆ. ಆ ರೀತಿಯ ಒಂದು ಗುರುಸ್ಥಾನವನ್ನು ಪಡೆದುಕೊಂಡು 4 ಜನಕ್ಕೆ ಸಹಾಯ ಮಾಡತಕ್ಕಂತಹ ಮನಸ್ಥಿತಿ ಇದೆಯಲ್ಲ, ಇದು ಸಮಾಜಕ್ಕೆ ಇವತ್ತು ಅತ್ಯವಶ್ಯಕವಾಗಿದೆ. ಸ್ವಾರ್ಥಕ್ಕೆ ಬದುಕುವಂತಹ ವ್ಯವಸ್ಥೆಯಲ್ಲಿ ನಿಸ್ವಾರ್ಥದ ಬದುಕು ಬಹಳ ಶ್ರೇಷ್ಠ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಕಾರಣ ಸ್ವಾರ್ಥವಿಲ್ಲದ ಬದುಕು ಸರ್ವಕಾಲಕ್ಕೂ ಶ್ರೇಷ್ಠ. ಥ್ಯಾಂಕ್ ಯು. ನಮ್ಮ ಮಗಳಿಗೆ ಲ್ಯಾಪ್ಟಾಪ್ ಬೇಕಾಯ್ತ್ರಿ. ನಾವು ಕಾರ್ಪೊರೇಷನ್ ಹೋಗಿ ಲ್ಯಾಪ್ಟಾಪ್ ಸಂಬಂಧ ಅರ್ಜಿ ಹಾಕಿ ಬಂದಿದ್ದೀವಿ. SC/ST ಅರ್ಜಿ ಹಾಕಿ ಬಂದ್ಮೇಲೆ ನಾವು ಅಡ್ಡಾಡಿದ್ರು ನಮ್ಗೆ ಏನು ಇದಾಗ್ಲಿಲ್ರಿ. ನಮ್ಮ ಏರಿಯಾ ಕಾರ್ಪೊರೇಟರ್ ಆರಿಫ್ ಭದ್ರಾಪುರ ಅವ್ರಿಗೆ ಹೇಳಿದ್ವಿ ರೀ. ಅವ್ರ ತಾವು ಎಲ್ಲ ಅಡ್ಡಾಡಿ ಮಾಡಿಸಿ ನಮ್ಗೆ ಲ್ಯಾಪ್ಟಾಪ್ ಸಿಗೋಂಗ ನಮ್ಮ ಮಗಳಿಗೆ ಲ್ಯಾಪ್ಟಾಪ್ ಕೊಡ್ಸಿದಾರ್ರಿ. ನಮ್ಮ ಮಗಳಾಗ 62 ಐತ್ರಿ ಆಕಿದ. ಅಂದ್ರೆ ಈ BE ಕಂಪ್ಯೂಟರ್ ಸೈನ್ಸ್ ಓದ್ತಾಳ್ರಿ. ಓದೋರ್ಗೆನೆ ಕೊಡ್ತಾರ್ರಿ. ಮತ್ತೆ ಯಾರಾದ್ರೂ ತಗೊಳ್ಳೋರಿದ್ರೆ ಲ್ಯಾಪ್ಟಾಪ್ ತಗೋಬಹುದು ಅರ್ಜಿ ಹಾಕಿ. ಆರಿಫ್ ಭದ್ರಾಪುರ ಅವರೇ ಕೊಡ್ಸಾರಿ ಎಲ್ಲ ಅಡ್ಡಾಡಿ ಮಾಡಿಸಿ. ನಮ್ಮ ಕಡೆ ಅಡ್ಡಾಡೋದು ಆಗೋದಿಲ್ರಿ ಆ ಕಾರ್ಪೊರೇಷನ್ಗೆ ಹೋಗೋದು. ನಾವು ಅಷ್ಟೇ ಅರ್ಜಿ ಹಾಕಿ ಬಂದು, ಸರ್ ನಮ್ಗೆ ಹಿಂಗ್ರಿ ನಮ್ಮ ಮಗಳಿಗೆ ಲ್ಯಾಪ್ಟಾಪ್ ಬೇಕಾಯ್ತಿ, ಅರ್ಜಿ ಹಾಕಿದ್ವಿ ಕೊಡಿಸ್ರಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದೀವ್ರಿ. ಅವ್ರು ತಾವು ಎಲ್ಲ ಅಡ್ಡಾಡಿ ನಮ್ಗೆ ಮಾಡಿಸಿ ಕೊಟ್ಟಿದ್ದಕ್ಕೆ ಆರಿಫ್ ಭದ್ರಾಪುರ ಸರ್ ಅವ್ರಿಗೂ ಧನ್ಯವಾದಗಳು. ಅವ್ರ ಕಡೆ ಇರೋರಿಗೆ ಧನ್ಯವಾದಗಳು. ನಮ್ಮ ಹೆಸರು ಸುಧಾ ಕುಕ್ನೂರ್, ನಮ್ಮ ಮಗಳು ಸೃಷ್ಟಿ ಕುಕ್ನೂರ್. ನನ್ನ ಹೆಸರು ಸೃಷ್ಟಿ ಕುಕ್ನೂರ್. ನಾನು ಇಂಜಿನಿಯರಿಂಗ್ ಮಾಡತ್ತೇನೆ KLS ಕಾಲೇಜ್ ಒಳಗೆ. ಸೊ ನಂಗೆ ಲ್ಯಾಪ್ಟಾಪ್ ಬೇಕಾಗಿತ್ತು ಸ್ಟಡೀಸ್ ಸಂಬಂಧ. ಸೊ ಅದನ್ನ ಕಾರ್ಪೊರೇಷನ್ ಒಳಗೆ ಅಪ್ಲಿಕೇಶನ್ ಹಾಕಿದ್ದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆರಿಫ್ ಭದ್ರಾಪುರ್ ಸರ್ಗೆ. ಬಿಕಾಸ್ ಅವರೇ ಎಲ್ಲ ನಮ್ದು ಲ್ಯಾಪ್ಟಾಪ್ ಬರೋ ಮಾಡಿದ್ರು. ಆ್ಯಂಡ್ ನನ್ನ ಜೊತೆ ಯಾರ್ಯಾರು ಸ್ಟೂಡೆಂಟ್ಸ್ ಅದೇರಿ ಅವರು ಎಲ್ಲರೂ ಇದು ಸ್ಕೀಮ್ನ ಯುಟಿಲೈಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇದು ನಾವು ಪರ್ಮಿಷನ್ ತಗೋಬೇಕಂತ ಹೇಳಿದ್ರೆ ಇದು ಪರ್ಮಿಷನ್ ವಾಪಸ್ ಹೋಗಿದ್ರು. ಇದಕ್ಕೆ ನಾನು ಸಾಹೇಬ್ರಿಗೆ ಒಂದು
ಫೋನ್ ಮುಖಾಂತರ ಒಂದು ಇದು ಡೀಟೇಲ್ ಅನ್ನು ಕೊಟ್ಟಿದ್ದೆ. ಸಾಹೇಬರು ಅದಕ್ಕೆ ವಾಪಸ್ ಅದು ಪರ್ಮಿಷನ್ ತೊಗೊಂಡು ಬಂದು ವೆರಿಫಿಕೇಶನ್ ಮಾಡಿ ನಮಗೆ ಕಟ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಇದು ಸಾಹೇಬರು. ಅದಕ್ಕೆ ಫಸ್ಟ್ ಅವ್ರಿಗೆ ಧನ್ಯವಾದ ಮಾಡ್ಬೇಕು ನಾವು. ನಮಗೆ ಇಂಥದ್ದು ಒಂದು ಇದು ಮಾಡೆಲ್ ಆಗೈತಿ. ಈಗ ಇದು ಒಂದು ಮಾಡೆಲ್ ಆಗೈತಿ. ಎಲ್ಲರ್ಕ ಇದು ನೋಡ್ಲಿಕ್ಕೂ ಭಾಳಷ್ಟು ಜನ ಬರಾಕ್ತಾರೆ ಇಲ್ಲ ಬೇರೆ ಬೇರೆ ಕಡೆ ಹಾಕೊಳಕ್ಕೆ. ಈಗ ಎಲ್ಲರೂ ಇದು ಈಗ ಮೊದಲಿಲ್ಲ ಈ ರೋಡ್ದಾಗೂ ಆಟೋ ಭಾಳಷ್ಟು ಆಟೋ ನಿಂದಿರ್ತಿದ್ವು.